ರಾಜ್ಯದಲ್ಲಿ ಗೋಹತ್ಯೆ ನಿಷೇಧ ಕಾಯ್ದೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಜಾರಿಗೆ ಬಂತು. ಈಗಲೂ ಕೂಡ ಅದು ಅಸ್ತಿತ್ವದಲ್ಲಿದೆ. ಆದರೂ ಅಕ್ರಮ ಗೋವು ಸಾಗಾಟ ಮಾಡುವಂತಹ ಕೆಲಸವನ್ನ ಅಲ್ಲಲ್ಲಿ ಆಗಾಗ ಈ ಗೋ ಮಾಫಿಯಾದವರು ಮಾಡ್ತಿರ್ತಾರೆ. ಇದೆಲ್ಲದರ ವಿರುದ್ಧ ಜಾಗೃತಿ ಮೂಡಿಸೋದಕ್ಕೆ ಅಂತ ಪೊಲೀಸರು ಮಹತ್ವದ ಹೆಜ್ಜೆ ಇಟ್ಟಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಕೊಕ್ಕಡ ಮಸೀದಿ, ಸುಳ್ಯದ ಕೇಂದ್ರ ಜುಮ್ಮಾ ಮಸೀದಿ ಹಾಗೂ ಮೊಗರ್ಪಣೆ, ದುಗಲ್ಕಡ್ಕ, ಅರಂತೋಡು ಸೇರಿದಂತೆ 10 ಮಸೀದಿಗಳಲ್ಲಿ ಪೊಲೀಸರು ಮುಸ್ಲಿಂ ಸಮುದಾಯದ ಪ್ರಮುಖರು ಮತ್ತು ಯುವಕರನ್ನ ಭೇಟಿಯಾದರು. ರಾಜ್ಯದಲ್ಲಿ ಗೋಹತ್ಯೆ ನಿಷೇಧ ಕಾಯ್ದೆ ಇದೆ ಮತ್ತು ಆಸ್ತಿ ಜಪ್ತಿ ಕಾನೂನುಗಳ ಬಗ್ಗೆ ಅರಿವು ಮೂಡಿಸಿ ಈ ಬಗ್ಗೆ ಯುವಕರಿಗೆ ಕಿವಿಮಾತು ಹೇಳುವಂತೆ ಮುಸ್ಲಿಂ ಮುಖಂಡರಿಗೆ ಮನವಿ ಮಾಡಿದರು. ಇದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಈ ಮಸೀದಿ ಜಾಗೃತಿ ಕಾರ್ಯಕ್ರಮಕ್ಕೆ ಅಪಸ್ವರ ಕೆಲವರಿಂದ ವ್ಯಕ್ತ ಆಗಿದೆ. ಯಾರು ಮೂಲಭೂತವಾದವನ್ನು ಜಾಸ್ತಿ ಸಪೋರ್ಟ್ ಮಾಡ್ಕೊಂಡು ಬರ್ತಾರೆ ಅವರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಉಳಿದಂತೆ ಹಿಂದೂಗಳೆಲ್ಲರೂ ಕೂಡ ಇದನ್ನೆಲ್ಲ ಪೊಲೀಸರು ಫಸ್ಟಿಂದ ಮಾಡಿದಿದ್ರೆ ಈ ಅಕ್ರಮ ಗೋಸಾಗಾಟ ಎಲ್ಲ ಆಗ್ತಿರ್ಲಿಲ್ಲ ಅಂತ ಹೇಳಿದ್ರು. CPIM ಮತ್ತು SDPI ಪಕ್ಷಗಳು ಈ ನಡೆಯನ್ನು ತೀವ್ರವಾಗಿ ಖಂಡಿಸಿದೆ. CPIM ರಾಜ್ಯದಲ್ಲಿ ಇಲ್ಲಿ ತನಕ ಬೇರೂರಕ್ಕೆ ಆಗದೇ ಇರುವಂತಹ ಪಕ್ಷ, ಅಸ್ತಿತ್ವದಲ್ಲೂ ಕೂಡ ಇಲ್ಲ ಅವರು. ಬಟ್ ಸ್ಟಿಲ್ ಆಗಾಗ ಇಂಥ ವಿಚಾರಗಳ ಮೂಲಕ ಧ್ವನಿ ಎತ್ತೋದಕ್ಕೆ ಪ್ರಯತ್ನ ಪಡ್ತಾರೆ. ವಸ್ತುನ ಮುಟ್ಟುಗೋಲು ಹಾಕ್ಲಿಕ್ಕೆ, ಜಪ್ತಿ ಮಾಡ್ಲಿಕ್ಕೆ ಆ ಪ್ರಕರಣದ ತನಿಖಾಧಿಕಾರಿಗೆ ಅಧಿಕಾರ ಇದೆ. ಅಂದ್ರೆ